ನಿಜಾನೇ, ನಾವು ಕುರುಡರಾಗಿದ್ದೀವಿ ಅಂತ ಗೊತ್ತಾಗೋದು ಮನಸ್ಸಿನ ಕಣ್ಣು ತೆರೆದಾಗ ಮಾತ್ರ. ಅಷ್ಟರಲ್ಲಿ ನಾವೇನಾದ್ರೂ ತಪ್ಪು ಮಾಡಿದ್ರೆ ಅದನ್ನು ತಿದ್ಕೊಳ್ಳೋ ಅವಕಾಶನೂ ಸಿಗದೆ ಹೋಗುತ್ತೆ. ನನ್ನ ಮಗಳ ಮದುವೆ ಬಗ್ಗೆ ಕೇಳಿದೆಯಲ್ಲ, ಅವಳಿಗೆ ಈಗಾಗಲೇ ಮದುವೆ ಆಗೋಗಿದೆ. ಹೌದಾ? ಏನ್ ಸರ್ ಇದು ಅನ್ಯಾಯ? ನಮ್ಗೆ ಯಾರಿಗೂ ಹೋಳಿಗೆ ಊಟನೇ ಹಾಕಿಸ್ದೆ ನಿಮ್ಮ ಮಗಳ ಮದುವೆ ಮಾಡ್ಬಿಟ್ರಾ? ಯಾರು ಸರ್ ಅದು ಪುಣ್ಯಾತ್ಮ? ಏನಮ್ಮ ನನ್ನ ಪರೀಕ್ಷೆ ಮಾಡ್ತಾ ಇದೆಯಾ? ನಿನಗೆ ವಿಷಯ ಗೊತ್ತು ಅಂತ ನನಗೆ ಗೊತ್ತು, ಅದನ್ನು ನಾನು ಬಾಯ್ಬಿಟ್ಟು ಹೇಳಬೇಕಾ? ಹಾಗಂದ್ರೆ ಹೇಗೆ ಸರ್? ತಂದೆ ಆದವನು ತನ್ನ ಮಗಳ ಮದುವೆ ಆಗಿದೆ ಅಂತ ಹೇಳ್ತಾ ಇರುವಾಗ ಅವ್ರ ಮುಖದಲ್ಲಿ ಕಾಣುತ್ತಲ್ಲ ತೃಪ್ತಿಯ ರೇಖೆಗಳು, ಅದನ್ನ ನೋಡ್ಬೇಕು ಅಂತ ಅನಿಸ್ತಾ ಇದೆ. ಹೇಳಿ ಸರ್. ನಾನು ಏನಮ್ಮ ಹೇಳಿ? ರಜನಿ ಈಗ ನಿನ್ನ ಅತ್ತಿಗೆ. ಹೌದಾ? ರಜನಿ ನನ್ಗೆ ಅದಕ್ಕೆ ಆಗಿದ್ದಾಳ? ನಮ್ ಗಗ್ಗನ ನೀವು ಬಲವಂತವಾಗಿ ನಿಮ್ ಮಳೆಯನ್ನಾಗಿ ಮಾಡ್ಕೊಂಡ್ರಾ? ಹೇಳಿ ಸರ್. ನನಗೆ ಮಾತಾಡೋ ಅರ್ಹತೆ ಇಲ್ಲಮ್ಮ. ನಾನೀಗ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದೀನಿ. ಸ್ವಲ್ಪ ಮನುಷ್ಯತ್ವ ಇಲ್ಲದೆ ಗಗನ್ ನನ್ನ ಸ್ವಾರ್ಥಕ್ಕೆ ಬಳಸ್ಕೊಂಡ್ಬಿಟ್ಟಿದ್ದೀನಿ. ಆದ್ರೆ ನಾನು ಏನು ಮಾಡಲಿ? ರಜನಿ ಅಂತ ಒಬ್ಬ ಮಗಳಿಗೆ ತಂದೆಯಾಗಿ ನಾನು ಇನ್ನೇನು ತಾನೇ ಮಾಡಕ್ ಸಾಧ್ಯ? ಗಗನ್ ಅಂತ ಗಂಡನ್ನ ನಾನು ಎಲ್ಲಿ ಹುಡುಕಿದ್ರು ಸಿಗಲ್ಲಮ್ಮ ನನಗೆ. ನನ್ನ ಮಗಳು ಬಾಳು ಚೆನ್ನಾಗಿರ್ಬೇಕು ಅಂತ ನಾನು ಆಸೆ ಪಟ್ಟಿದ್ದು ತಪ್ಪ ಹೇಳು? ನಿಮ್ ಮಗಳು ಬಾಳ್ ಚೆನ್ನಾಗಿರ್ಬೇಕು ಅಂತ ನಮ್ ಗಗನ್ ಬಾಳ್ನ ಹಾಳು ಮಾಡೋಕ್ ಅಧಿಕಾರ ನಿಮ್ಗೆ ಯಾರು ಕೊಟ್ರು? ಹಾಲ್ನಂತ ನಮ್ ಸಂಸಾರದಲ್ಲಿ ರಜನಿ ಒಂದ್ ತೊಟ್ಟು ಹುಳಿ ಆಗ್ಬಿಡ್ತಾಳೆ ಅಂತ ನಿಮ್ಗೆ ಅನ್ಸ್ಲಿಲ್ವಾ? ಆ ಕ್ಷಣದಲ್ಲಿ ನನಗೆ ಅದು ಯಾವ ಉಳಿಲಿಲ್ಲ. ನಿಮ್ ಮಗಳು ಮಾಡಿದ ಪಿತೂರಿ ನಿಮ್ಗೆ ಅರ್ಥ ಆಗ್ಲಿಲ್ವಾ? ಅವಳು ನಮ್ ಗಗನ್ ಮೇಲೆ ಇಲ್ದಿರೋ ಆರೋಪ ಹೊರಿಸಿದ್ಲು, ನೀವ್ ಸುಮ್ನೆ ಇದ್ರಿ. ಗಗನ್ ಅವಳ ಹತ್ರ ಅಸಭ್ಯವಾಗಿ ನಡ್ಕೊಂಡ ಅಂತ ಹೇಳಿದ್ಲು, ಅದು ತಪ್ಪು ಅಂತ ನಿಮ್ಗೆ ಅನ್ಸ್ಲಿಲ್ವಾ? ಅನ್ನಿಸ್ತು. ಅವಳು ಆಡ್ತಾ ಇರೋದು ನಾಟಕ ಅಂತ ನಿಮಗ್ ಗೊತ್ತಿದ್ರು ನೀವ್ ಸುಮ್ನೆ ಇದ್ರಿ. ನೀವ್ ಅವಳ ಮಾತನ್ನ ನಂಬಿದಿರ ಅನ್ನೋ ಭಾವನೆ ಗಗನಿಗೆ ಬರೋ ಹಾಗೆ ಮಾಡಿದ್ರಿ. ಹೌದು ತಾನೆ? ಹೌದಮ್ಮ, ನಾನು ತಪ್ಪು ಮಾಡ್ಬಿಟ್ಟೆ, ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಐ ಆಮ್ ಸಾರಿ. ಸಾರಿ? ಇಂಗ್ಲಿಷ್ ನಲ್ಲಿ ಯಾರು ಕಂಡು ಹಿಡಿದ್ರೋ ಈ ಸಾರಿನ? ಸಾರಿ ಅನ್ನೋ ಪದದ ಅರ್ಥನೇ ಕಳ್ಕೊಂಡ್ಬಿಟ್ಟಿದೆ. ಸಾರಿ ಅನ್ನೋ ವ್ಯಕ್ತಿಗೆ ತಾನ್ ಮಾಡಿರೋದು ತಪ್ಪು ಅಂತ ಅರಿವಾಗಿರುತ್ತೆ, ಆದ್ರೆ ಅದು ನಿಜವಾದ ಕ್ಷಮೆ ಯಾಚನೆ ಅಂತ ನಿಮ್ಗೆ ಅನ್ಸುತ್ತಾ? ಬರೀ ಫಾರ್ಮಾಲಿಟೀಸ್ ಅಷ್ಟೇ. ಈಗ ನೀವು ಸಾರಿ ಅಂದ ಮಾತ್ರಕ್ಕೆ ಆಗಿರೋ ಅನ್ಯಾಯ ಎಲ್ಲ ಸರಿ ಹೋಗುತ್ತಾ? ಹೇಳಿ ಸರ್, ಸರಿ ಹೋಗುತ್ತಾ? ಮಂದಾರ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಮ್ಮ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ನಾನು ಮಾಡಿದ ತಪ್ಪಿನ ಅರಿವಾಗಿದೆ ನನಗೆ. ನಾನು ಏನ್ ಮಾಡ್ಲಮ್ಮ? ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ನಿಮ್ ಮನ್ಸಿನಲ್ಲಿ ನಿಜವಾಗ್ಲೂ ಪಶ್ಚಾತ್ತಾಪ ಅನ್ನೋದಾಗಿದ್ರೆ ಇದಕ್ಕೊಂದು ಪರಿಹಾರ ಹುಡುಕಿ. ನಿಮ್ ಮಗಳು ರಜನಿನ ಹದ್ದು ಬಸ್ತಿಗೆ ತರೋ ಹಾಗೆ ಏನಾದ್ರೂ ಮಾಡಿ. ಇಲ್ಲಾಂದ್ರೆ ಅವಳು ಗೂಂಡಾಗಿರಿಗೆ ನಾವೆಲ್ಲರೂ ಬಲಿಪಶುಗಳಾಗೋಗ್ತೀವಿ. ಸುಶೀಲಮ್ಮ, ಏನಾಯ್ತು ವೆಂಕಿ? ಯಾಕೆಷ್ಟು ಗಾಬರಿ ಆಗಿದ್ಯಾ? ಅದು ಒಂದ್ ಕೆಟ್ಟ ಸುದ್ದಿ. ಕೆಟ್ಟ ಸುದ್ದಿನ? ಸಂಪಂಗಿ ಹುಷಾರಾಗಿದ್ದಂತಾನೆ? ಅವನ್ಗೇನಾಗಿದೆ ಗಾಡಿ? ಅವನ್ ಚೆನ್ನಾಗೇ ಇದ್ದಾನೆ. ಆದ್ರೆ ವಿಷಯ ಅದಲ್ಲ. ಪ್ರದೀಪ ಪ್ರದೀಪಂಗೆ ಏನಾಯ್ತು? ಆಕ್ಸಿಡೆಂಟ್ ಏನಾದ್ರು ಆಯ್ತಾ? ನಾನ್ ಬಡ್ಕೊಂಡೆ ಅವ್ರ ಅಪ್ಪನ್ಗೆ ಗಾಡಿ ಕೊಡಿಸ್ಬೇಡ ಅಂತ. ನನ್ ಮಾತು ಅವ್ನ್ ಕೇಳ್ದೆ ಗಾಡಿ ಕೊಡಿಸ್ತಾ. ಇವನ್ ಮನ್ಸಿಗೆ ಬಂದಾಗ ಓಡಿಸಿರ್ತಾನೆ. ಎಲ್ಲ ಆಕ್ಸಿಡೆಂಟ್ ಆಯ್ತು? ಯಾವ ಹಾಸ್ಪಿಟಲ್ ಇದ್ದಾನೆ? ಹೇಗಿದ್ದಾನೋ? ಆಕ್ಸಿಡೆಂಟು ಇಲ್ಲ, ಮಣ್ಣಂಗಟ್ಟಿನೂ ಇಲ್ಲ. ಅವನ್ ಚೆನ್ನಾಗೇ ಇದ್ದಾನೆ. ಆದ್ರೆ ಅದು ಅದು ನಿಮ್ ಸುಗುಣ. ಏನಾಯ್ತು ಸುಗುಣಂಗೆ? ಅವಳು ಹುಷಾರಾಗಿದ್ದಾಳೆ ತಾನೆ? ಎಲ್ಲಿದ್ದಾಳೋ? ಹುಷಾರಾಗೇ ಇದ್ದಾಳೆ. ಆದ್ರೆ ಪ್ರದೀಪನು ಸುಗುಣನು ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡು ಊರ್ ಬಿಟ್ಟೆ ಹೊರಟೋಗಿದ್ದಾರೆ.
ನಾನು ಹೇಳೋದನ್ನ ಕೇಳಿಸ್ಕೊತಾ ಇದೆ ತಾನೆ? ನನಗೆ ಗೊತ್ತು ನೀನು ನನ್ನ ಮಾತಿಗೆ ಬೆಲೆ ಕೊಡೋಳಲ್ಲ ಅಂತ. ಆದರೆ ಇವತ್ತದು ನಡೆಯಲ್ಲ. ನೀನು ನನ್ನ ಮಾತನ್ನ ಕೇಳಲೇಬೇಕು. ನಗು ನಗು. ನಿನ್ನ ನಗುವಿನ ಹಿಂದೆ ಇರೋ ಕಾರಣ ನನಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ಯಾ? ನೋಡ್ ರಜನಿ, ಸಮಾಜದಲ್ಲಿ ನಮಗೆ ಅಂತ ಸ್ಥಾನಮಾನ ಇದೆ. ಆದರೆ ನಿನ್ನ ಈ ವರ್ತನೆ 4 ಜನ ನಮ್ಮನ್ನು ನೋಡಿ ನಗೋ ಹಾಗೆ ಮಾಡಿದೆ. ನಾವು ಮಾಡಿರೋ ತಪ್ಪನ್ನ ನಾವೇ ತಿದ್ಕೋಬೇಕು. ಅದು ಬಿಟ್ರೆ ಬೇರೆ ದಾರಿನೇ ಇಲ್ಲ. ನನಗೂ ಬೇರೆ ದಾರಿ ಇರ್ಲಿಲ್ಲ ಡ್ಯಾಡ್. ಅದಕ್ಕೆ ಹೀಗೆಲ್ಲ ಮಾಡ್ಬೇಕಾಯ್ತು. ಇನಫ್ ರಜನಿ, ನಿನ್ನ ಹುಚ್ಚಾಟ ಸಾಕಾಗಿ ಹೋಗಿದೆ ನನಗೆ. ನಿನ್ನನ್ನು ಯಾರಾದ್ರೂ ಸೈಕ್ಯಾಟ್ರಿಸ್ಟ್ ಅಂತ ಕರ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ನಿನ್ನ ಅಬ್ನಾರ್ಮಲ್ ಬಿಹೇವಿಯರ್ ಇಂದ ಯಾರಿಗೂ ನೆಮ್ಮದಿ ಇಲ್ಲ. ಡ್ಯಾಡ್, ಅಬ್ನಾರ್ಮಲ್ ಸಿಚುಯೇಷನ್ ಅಲ್ಲಿ ನನಗೆ ನಾರ್ಮಲ್ ಆಗಿ ಬಿಹೇವ್ ಮಾಡಕ್ಕೆ ಆಗೋದಿಲ್ಲ. ನೀವೇ ನೋಡಿದ್ರಲ್ಲ ಹೇಗ್ ಸ್ಕೀಮ್ ಮಾಡ್ದೆ ಅಂತ. ಅವನು ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾನೆ. ಅವನಿಗೆ ಹಿಂಸೆ ಆದಷ್ಟು ನನಗ್ ಖುಷಿ ಡ್ಯಾಡ್. ಅದೇ ಅದೇ ನಿನ್ ಸ್ಯಾಡಿಸ್ಟಿಕ್ ಮೆಂಟಾಲಿಟಿ ಜಾಸ್ತಿ ಆಗ್ತಿದೆ. ಬೇರೆಯವ್ರ ಹತ್ರ ನಿನಗೆ ಸಂತೋಷ ಸಿಗುತ್ತೆ. ಎಲ್ರೂ ಅಲ್ಲ ಡ್ಯಾಡ್, ಬರೀ ಗಗನ್ ಮತ್ತೆ ಅವ್ರ ಮನೆಯವ್ರ ಮಾತ್ರ. ಅವ್ರ ಸ್ಥಿತಿ ಹೇಗಾಗ್ಬೇಕು ಅಂದ್ರೆ ಈ ಕಡೆ ಬದುಕಲೂಬಾರ್ದು, ಆ ಕಡೆ ಸಾಯಲೂಬಾರ್ದು. ಹಿಂಸೆ ಅನುಭವಿಸ್ತಾ ಇರ್ಬೇಕು. ಒಂದು ತಿಳ್ಕೊ ರಜನಿ, ಹಿಂಸೆ ಕೊಡೋರು ತಾವೇ ಹಿಂಸೆಗೊಳಗಾಗ್ತಾರೆ. ಕಂಸ ಕೃಷ್ಣ ತನ್ನನ್ನು ಕೊಲ್ತಾನೆ ಅಂತ ಹೆದರ್ಕೊಂಡು ಕೃಷ್ಣನ್ನ ಕೊಲ್ಲೋದಕ್ಕೆ ಒಬ್ಬರನ್ನೆಲ್ಲೊಬ್ಬರು ರಾಕ್ಷಸನ್ನ ಕಳಿಸ್ತಾ ಇದ್ದ. ಆ ರಾಕ್ಷಸರು ಒಬ್ಬೊಬ್ಬರಾಗಿ ಕೃಷ್ಣನ ಕೈಯಲ್ಲಿ ಸಾಯ್ತಾ ಇದ್ರು. ಅವ್ರು ಸಾಯ್ತಾ ಸಾಯ್ತಾ ಕಂಸನ ಹೆದರಿಕೆ ಜಾಸ್ತಿ ಆಗ್ತಿತ್ತು. ನೀನು ಹಾಗೇನೆ ಬೇರೆಯವ್ರನ್ನ ಸೋಲ್ಸೋದಕ್ಕೆ ಪ್ಲಾನ್ ಮಾಡೋದು ನೀನು ಗೆಲ್ತೀಯ ಅನ್ನೋ ಕಾನ್ಫಿಡೆನ್ಸ್ ಇಂದ ಅಲ್ಲ, ಎಲ್ಲಿ ಸೋತು ಹೋಗ್ತೀವ ಅನ್ನೋ ಭಯದಿಂದ. ಆ ಭಯದಿಂದ ನೀನು ತೊಂದರೆಗೊಳಗಾಗ್ತೀಯ ಹೇಳ್ತೀನಿ. ಅಯ್ಯೋ, ನನಗೇನಾಗಿದೆ ಡ್ಯಾಡ್? ನಾನು ಚೆನ್ನಾಗೇ ಇದ್ದೀನಿ ನೋಡಿ. ಅವ್ನಿಗಿಷ್ಟ ಇಲ್ಲ ಅಂದ್ರೂ ನಾನು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋ ಹಾಗೆ ಮಾಡಿದ್ನಲ್ಲ. ಮಾಡಿದೆ, ಆದ್ರೆ ಮದುವೆ ಬರೀ ಪೇಪರ್ನಲ್ಲಿದೆ. ನೀನು ಅವ್ರ ಮನೆಗೆ ಹೋಗ್ಲಿಲ್ಲ, ಸಂಸಾರ ಮಾಡಲಿಲ್ಲ. ಸಂಸಾರ? ಐ ಡೋಂಟ್ ಕೇರ್ ಡ್ಯಾಡ್. ಇನ್ನು ಅವ್ನ ಮನೆಗೆ ಹೋಗೋ ವಿಷಯ ಹೋಗ್ತೀನಿ, ನೋಡ್ತಾ ಇರಿ. ಸುಮ್ಮನೆ ಹೋಗೋದಿಲ್ಲ, ಸುನಾಮಿ ತರ ಹೋಗ್ತೀನಿ. ಅವ್ರ ಮನೆಯವ್ರನ್ನೆಲ್ಲ ದಿಕ್ಕಾಪಾಲಾಗಿ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ರಜನಿನೇ ಅಲ್ಲ. ನಿನ್ನ ಹತ್ರ ಮಾತಾಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ನಿನ್ನಿಂದ ಗಗನ್ಗೆ ಬಿಡುಗಡೆ ಸಿಗಬೇಕು, ಅದಕ್ಕೆ ಬೇರೆ ದಾರಿನೇ ಇಲ್ಲ. ನೀವಿಬ್ರು ಕಾನೂನು ಪ್ರಕಾರ ಬೇರೆ ಬೇರೆ ಆಗ್ಬೇಕು. ಡಿವೋರ್ಸ್ ಪೇಪರ್ಸ್ ತರ್ತೀನಿ, ಅದಕ್ಕೆ ಬಾಯಿ ಮುಚ್ಕೊಂಡು ಸೈನ್ ಮಾಡ್ಕೊಡು. ಏನು? ಡಿವೋರ್ಸ್ ಪೇಪರ್ಗೆ ನಾನ್ ಸೈನ್ ಹಾಕ್ಬೇಕಾ? ನೆವರ್. ನೆವರ್ ಅಲ್ಲ, ನೋ. ಈಗಲೇ ಡಿವೋರ್ಸ್ ಪೇಪರ್ ಅಲ್ಲಿ ಸೈನ್ ಹಾಕಲೇಬೇಕು. ಅದರ್ವೈಸ್ ಅಲ್ಲಿ ನೆಕ್ಕಿ ಔಟ್ ಆಫ್ ದಿಸ್ ಹೌಸ್. ಕತ್ ಹಿಡಿದು ಮನೆಯಿಂದ ಆಚೆ ತಳ್ತೀನಿ ಅಂತ ಹೇಳಿದೆ. ನಿನ್ನ ಬ್ಯಾಂಕ್ ಅಕೌಂಟ್ ನ ಫ್ರೀಸ್ ಮಾಡ್ತೀನಿ. ನೀನು ನನ್ನ ಮಗಳು ಅನ್ನೋದನ್ನ ಮರಿತೀನಿ. ಇದನ್ನ ಬರೀ ಥ್ರೆಟ್ ಅಂತ ತಿಳ್ಕೋಬೇಡ. ಇವತ್ತೇ ಇಲ್ಲೇ ಇತ್ಯರ್ಥ ಆಗುತ್ತೆ. ನಾನು ಪೇಪರ್ಸ್ ತರ್ತೀನಿ, ನೀನು ಸೈನ್ ಮಾಡಲೇಬೇಕು. either you will have to sign or you will have to get out. ನೋಡ್ ಮಂದಾರಕ್ಕ, ಎಷ್ಟು ಸಮಾಧಾನ ಮಾಡಿದ್ರು ಕೇಳ್ತಾನೆ ಇಲ್ಲ. ನಿನ್ನೆಯಿಂದ ಒಂದ್ ತೊಟ್ಟು ನೀರು ಕುಡ್ದಿಲ್ಲ. ಸುಶೀಲಮ್ಮ, ನೀವೇ ಹೀಗೆ ಮಾಡಿದ್ರೆ ಹೇಗೆ? ನೀವು ಎಲ್ಲ ತಿಳಿದವರು. ನೀವು ಉಪವಾಸ ಇದ್ರೆ ನಿಮ್ಮ ಆರೋಗ್ಯ ಹಾಳಾಗಲ್ವಾ? ಆರೋಗ್ಯಕ್ಕೆ ನಮ್ಮ ದಾಡಿ. ನಾನು ಚೆನ್ನಾಗೇ ಇದ್ದೀನಿ. ಕಟ್ಕೊಂಡ್ ಗಂಡ ದೇವ್ರನ್ನ ಹುಡುಕ್ತೀನಿ ಅಂತ ಓಡ್ ಹೋದ. ಮುದ್ನಿಂದ ಸಾಕದ ಮಗಳು ಯಾವನ ಹಿಂದೆನೋ ಓಡ್ ಹೋದ್ಲು. ಇನ್ನೊಬ್ಬ ತಮ್ಮನ ನೆಗದ್ ಬಿದ್ದ. ಇನ್ನು ಏನೇನ್ ನೋಡ್ಬೇಕು ನಾನು? ನಾನ್ ಮಾತ್ರ ಚೆನ್ನಾಗೇ ಇದ್ದೀನಿ. ನನ್ನ ಕರ್ಮ. ಸುಶೀಲಮ್ಮ, ನೀವು ಹೀಗೆಲ್ಲ ಮಾಡಬಾರ್ದು. ನೀವು ಹಣೆ ಚಚ್ಕೊಂಡ್ರೆ ನಿಮ್ಮ ಹಣೆ ನೋವಾಗುತ್ತೆ ವಿನಃ ಸಮಸ್ಯೆಗೆ ಪರಿಹಾರ ಆಗುತ್ತಾ? ಏನೋ ಆಯ್ತು, ಆಗ್ಬಾರ್ದಾಗಿತ್ತು. ಏನಮ್ಮ ಆಗ್ಬಾರ್ದಾಗಿತ್ತು? ಈಗ ನೀವೇ 4 ಜನ ಇದ್ದೀರಾ. ನಿನಗೆ, ದಾಕ್ಷಾಯಿಣಿಗೆ, ಪಲ್ಲವಿಗೆ ಮದ್ವೆ ವಯಸ್ಸಾಗಿದೆ. ನಿಮ್ಮಪ್ಪ ಮದ್ವೆ ಮಾಡೋ ಪ್ರಯತ್ನನೂ ಮಾಡ್ತಿದ್ದಾರೆ. ಆದ್ರೆ ದೈವೇಚ್ಛೆ ಇನ್ನೂ ಆಗಿಲ್ಲ. ಹಾಗಂತ ನೀವೇನ್ ಓಡೋಗಿದ್ದೀರಾ? ಗೌರವದಿಂದ ಮರ್ಯಾದೆಯಿಂದ ಮನೇಲಿ ಇದ್ದೀರಾ ತಾನೆ?
ನಾನೇ ನೋಡಕ್ ಮದ್ವೆ ಮಾಡಲ್ಲ ಅಂತ ಹೇಳಿದ್ದ. ನನ್ ಮುಖಕ್ಕೆ ಮಸಿ ಬೆಳೆದ್ಬಿಟ್ಲು ಪಾಪಿ. ಅಳ್ಬೇಡಿ ಸುಶೀಲಮ್ಮ, ಸಮಾಧಾನ ಮಾಡ್ಕೊಳ್ಳಿ. ನೀವ್ ಹತ್ರ ನನ್ಗೂ ಅಳು ಬರುತ್ತೆ ಅಷ್ಟೇ. ನೋಡ್ತೀಯ ಮಂದಾರ, ಇವನ್ಗಿರೋ ಆತಂಕ ನನ್ನ ಮಗಳಿಗಿಲ್ಲ. ನೀನು ಅಷ್ಟೇ. ನಾನು ನಿನ್ನ ಅನ್ಬಾರ್ದು ಮಾತೆಲ್ಲ ಅಂದಿದ್ದೀನಿ. ಅದನ್ನೆಲ್ಲ ಮರೆತು ನನ್ನ ನಿಮ್ಮ ಮನೆ ಕರ್ಕೊಂಬಂದು ಇಷ್ಟು ಉಪಚಾರ ಮಾಡ್ತಿದ್ಯ. ನಾನು ಹಾಗೆ ಮಾಡಿದ್ದನ್ನೆಲ್ಲ ನೆನೆಸ್ಕೊಂಡ್ರೆ ಯಾಕೆ ಹಾಗೆಲ್ಲ ಮಾಡಿದೆ ಅಂತ ತುಂಬಾ ಬೇಜಾರಾಗ್ತಾ ಇದೆ. ಸುಶೀಲಮ್ಮ, ಅದೆಲ್ಲ ಬಿಡಿ. ಈಗ ನೀವು ನಾನು ಹೇಳ್ದಾಗ ಕೇಳಬೇಕು. ಕೇಳ್ತೀರಾ? ಕೇಳ್ತೀನಿ, ಹೇಳಮ್ಮ. ಮೊದಲು ಕಣ್ಣೀರು ಒರೆಸಿ. ಹತ್ತು ನಿಮ್ಮ ಮುಖ ಹೇಗಾಗಿದೆ ನೋಡಿ. ಜೊತೆಗೆ ಉಪವಾಸ ಬೇರೆ. ತಗೊಳ್ಳಿ, ಹಾಲು ಕುಡಿರಿ. ನಂಗೆ ಬೇಡಮ್ಮ. ಕುಡೀರಿ ಸುಶೀಲಮ್ಮ, ಬೇಡ ಅಂತ ಹೇಳ್ಬೇಡಿ. ನೀವು ನನಗೆ ಮಾತು ಕೊಟ್ಟಿದ್ದೀರಿ, ನಾನು ಹೇಳ್ದಾಗ ಕೇಳ್ತೀನಿ ಅಂತ. ಈಗ ನೀವೇ ಮಾತಕ್ಕೆ ತಪ್ಪಿದ್ರೆ ಹೇಗೆ? ನಿಮ್ಗಿನ್ನೂ ನನ್ನ ಮೇಲೆ ಕೋಪ ಹೋಗಿಲ್ಲ ಅಂತ ಕಾಣುತ್ತೆ. ಅಯ್ಯೋ, ನಿನ್ ಮೇಲೆ ನನ್ಗೇನು ಕೋಪ ಇಲ್ಲ. ಕುಡಿತೀನಿ, ಕೊಡು. ನಾನು ಬೇಡ ಅಂದ್ರು ಹಾಳು ಹೊಟ್ಟೆ ಕೇಳ್ಬೇಕಲ್ಲ. ಬಗ ಅಂತ ಉರಿತಿದೆ. ಸುಶೀಲಮ್ಮ, ಒಂದು ಮಾತು ಹೇಳ್ತೀನಿ. ನೀವು ಕೋಪ ಮಾಡ್ಕೊಳ್ದೆ ತಾಳ್ಮೆಯಿಂದ ಇರಬೇಕು. ಹೇಳಮ್ಮ, ಕೇಳ್ತೀನಿ. ಈಗ ನಾನು ಉಳಿದಿರೋದು ಅದೊಂದೇ ತಾನೆ, ತಾಳ್ಮೆ ತಗೊಳ್ಳೋದು. ನೀವು ಸುಗುಣ ಮೇಲಿನ ಕೋಪನ ಬಿಟ್ಬಿಡಿ. ಪ್ರದೀಪನೂ ಏನು ನಿಮಗೆ ಹೊಸಬ್ನಲ್ಲ. ಏನೋ ಹುಡುಕ್ ಬುದ್ಧಿ, ಕೆಟ್ಟವನು ಅಲ್ಲ. ಅದೇನೋ ಹೇಳ್ತಾರಲ್ಲ, ಅಡುಗೆ ಕೆಡೋಕ್ ಮುಂಚೆ ಅದನ್ನು ಸರಿಪಡಿಸ್ಕೋಬೇಕು ಅಂತ. ಹಾಗೆ ಮೊದಲು ಅವರಿಬ್ರು ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚೋಣ. ಆ ಪಾಪಿ ಹೆಸರು ಎತ್ಬೇಡಮ್ಮ. ಅವಳು ನನ್ನ ಪಾಲಿಗೆ ಸತ್ತು ಹೋದ್ಲು. ಇನ್ಮೇಲೆ ವೆಂಕಿನೇ ನನ್ನ ಮಗ ಅನ್ಕೋತೀನಿ. ಬೇಡ ಅಂದವ್ರು ಯಾರು ಸುಶೀಲಮ್ಮ? ನಮ್ಮ ಬೆಂಕಿಗೆ ನಿಮ್ಮ ಆಶ್ರಯ ಸಿಗುತ್ತೆ ಅಂದರೆ ಅದಕ್ಕಿಂತ ಸಂತೋಷ ನಮಗಿನ್ನೇನು ಬೇಕು ಹೇಳಿ. ಆದರೆ ವೆಂಕಿ ತನ್ನ ತಂಗಿ ಭಾಳ ಹಾಳಾಗೋದನ್ನ ಸಹಿಸ್ಕೋತಾನ. ಹೌದು, ಸುಗುಣ ತುಂಬಾ ಒಳ್ಳೆಯವಳು. ಅವ್ರು ಎಲ್ಲೇ ಇದ್ರು ನಾನು ಪತ್ತೆ ಹಚ್ಚುತ್ತೀನಿ. ಆಯ್ತು ಬಿಡು ವೆಂಕಿ, ಮೊದಲು ಸುಶೀಲಮ್ಮನ ಮನಸ್ಸು ಸ್ಥಿಮಿತಕ್ಕೆ ಬರಲಿ, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ನಾನೀಗ ಹೋಗಿ ತಿಂಡಿ ತರ್ತೀನಿ. ಬೇಡಮ್ಮ, ಮನೆಗೆ ಹೋಗಿ ನಾನೇ ಏನಾದರೂ ಬೇಯಿಸ್ಕೋತೀನಿ. ಆ ಕೆಲಸನ ನಾಳೆಯಿಂದ ಮಾಡ್ಕೊಳ್ಳಿ. ಇವತ್ತು ನಾನು ಹೇಳ್ದಾಗ ಕೇಳಿ. ನಾನು ಹೋಗಿ ತಿಂಡಿ ತರ್ತೀನಿ, ಸುಮ್ಮನೆ ತಿನ್ನಿ. ಅಲ್ಲ ಮಂದರ, ಹೇಳಿದ್ನೆಲ್ಲ ನಾನು ಹೇಳ್ದಾಗ ಕೇಳಬೇಕು ಅಂತ ಅಷ್ಟೇ. ಕ್ಷಮಿಸಿ ಸದಾನಂದರಾಯರೇ, ನಾನು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಗಳನ್ನ ನೋಡ್ತಾ ಇದ್ದೆ. ಇದು ಇವತ್ತೇ ರಿಜಿಸ್ಟರ್ ಆಗಬೇಕಾಗಿರೋ ಪ್ರಾಪರ್ಟಿ. ಟೈಪ್ ಎಲ್ಲ ಆಗಿ ಬಂದಿದೆ. ಅದು ಸರಿಯಾಗಿದೆಯೋ ಇಲ್ಲೋ ಅಂತ ನೋಡ್ತಾ ಇದ್ದೆ. ಯಾಕೆ ಅಂದರೆ ಮುಂದೆ ಬೈಯರ್ಸ್ಗೆ ಆಗಲಿ ಸೆಲ್ಲರ್ಸ್ಗೆ ಆಗಲಿ ತೊಂದರೆ ಆಗಬಾರ್ದು ನೋಡಿ, ಮೇಲಾಗಿ ಅನ್ಯಾಯ ಆಗಬಾರ್ದು ನೋಡಿ, ಅದಕ್ಕೆ ನೋಡ್ತಾ ಇದ್ದೆ. ಅದು ಸರಿ ಸರ್. ಸರ್, ನಮ್ಮ ಪ್ರಾಪರ್ಟಿ ಬಗ್ಗೆ ಏನು ಮಾಡಿದ್ರಿ ಸರ್? ಯಾಕಂದರೆ ಮನೆಯಲ್ಲಿ ಮಗಳ ಮದುವೆಗೆ ನಿಶ್ಚಿತಾರ್ಥ ಆಗ್ತಾ ಇದೆ. ದುಡ್ಡೆಲ್ಲ ಹೊಂದಿಸ್ಕೊಳ್ಳೋದೆ ನಿಶ್ಚಿತಾರ್ಥ ಹೇಗೆ ಮಾಡೋದು ಸರ್? ಮದುವೆ ಮಾಡೋಕ್ಕೆ ಹೇಗೆ ಮುಂದುವರಿಯೋದು? ಅರ್ಥ ಆಗುತ್ತೆ ಸದಾನಂದರಾಯರೇ, ಆದರೆ ನಮ್ಮ ಆತರಕ್ಕೆ ಕೆಲಸ ಕಾರ್ಯಗಳು ನಡೆಯೋದಿಲ್ಲ. ಇವೆಲ್ಲ ಕೋಟಿಗಟ್ಟಲೆ ವ್ಯವಹಾರಗಳು ನೋಡಿ, ಕೊಳ್ಳೋರು ತಳಬುಡ ನೋಡ್ದೆ ತಗೊಳಕ್ಕಾಗುತ್ತೆಯೇ? ಇನ್ನೂ ಏನು ಸರ್ ತಳಬುಡ ನೋಡ್ತಾ ಕೂತ್ಕೊಳ್ಳೋದು? ನಮ್ಮ ಪ್ರಾಪರ್ಟಿಗೆ ಸಂಬಂಧಪಟ್ಟ ಪೇಪರ್ಸ್ನ ಎಲ್ಲ ಜೆರಾಕ್ಸ್ ಕಾಪಿ ತಂದು ನಿಮ್ಗೆ ಕೊಟ್ಟಿದ್ದೀವಿ. ಬೇಕಿದ್ರೆ ಹೇಳಿ ಸರ್, ಸಬ್ ರಿಜಿಸ್ಟರ್ ಆಫೀಸ್ನಿಂದ ಕಳೆದ 30 ವರ್ಷದ ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ತಂದು ಕೊಡ್ತೀವಿ. ಅದನ್ನೆಲ್ಲ ಅವ್ರು ತಗೊಂಡಿದ್ದಾರೆ, ಅದರಲ್ಲೇನು ತೊಂದರೆ ಇಲ್ಲ. ಪತ್ರದಲ್ಲೂ ಏನು ದೋಷ ಇಲ್ಲ.
ಆದ್ರೆ ಏನ್ ಸರ್ ಆದ್ರೆ? ನೋಡಿ, ಒಂದು ಒಡಕ್ ಸುದ್ದಿ ಹುಟ್ಟಿದೆ. ಆ ಶ್ರೀಕಂಠಯ್ಯ ನಿಮ್ಗೇನಾಗ್ಬೇಕು? ಅವ್ನು ನನ್ನ ತಂಗಿ ಗಂಡ ಭಾವ. ಯಾಕೆ ಸರ್, ಅವನ್ ಬಂದು ಏನಾದ್ರೂ ಹೇಳದ್ನ? ಇಲ್ಲ, ಅವರೇನೋ ಬಂದು ಹೇಳಲಿಲ್ಲ. ಆದ್ರೆ ಅವ್ರಿಗೂ ನಿಮ್ಗೂ ಮನಸ್ತಾಪ ಇದೆಯಾ? ಅವ್ರು ಒಂದ್ ವೇಳೆ ಆ ಖಾಲಿ ಪೇಪರ್ ಮೇಲೆ ಈ ಶೆಡ್ಯೂಲ್ ಪ್ರಾಪರ್ಟಿ ಅವ್ರಿಗೆ ಸೇರುತ್ತೆ ಅಂತ ಬರ್ಕೊಂಡ್ರೆ ಹಾಗೇನಾಗುತ್ತೆ? ಅದು ಹೇಗ್ ಸರ್ ಬರ್ಕೋತಾನೆ? ಅದೇನಂತ ಜೆನ್ಯೂನ್ ಡಾಕ್ಯುಮೆಂಟ್ ಅಲ್ಲ. ಈ ₹2 ಕೊಟ್ರೆ ಸಿಗತ್ತಲ್ಲ ಆ ಪತ್ರ, ಅದ್ರಲ್ಲಿ ಹೇಗ್ ಬರೆಯಕ್ಕಾಗತ್ತೆ? ಆದ್ರೆ ಏನ್ ಮೇಷ್ಟ್ರೆ, ಅದಕ್ಕೆ ಸರಿಯಾದ ಸ್ಟಾಂಪ್ ಫೀ ಕಟ್ಟಿ ಇಬ್ರು ವಿಟ್ನೆಸಸ್ ಕೈಲಿ ಸಿಗ್ನೇಚರ್ ಮಾಡಿಸಿ ಸ್ವಲ್ಪ ಕೈ ಬೆಚ್ಚಿಗೆ ಮಾಡಿದ್ರೆ ಅದು ರಿಜಿಸ್ಟ್ರೇಷನ್ ಆಗುತ್ತೆ. ನಾವು ಇದೇ ಲೈನಲ್ಲೇ ಇರೋದು, ಇದೆಲ್ಲ ನಡೆಯುತ್ತೆ. ಆದ್ರೆ ನೀವು ಸ್ವಲ್ಪ ದುಡುಕ್ಬಿಟ್ರಿ ಮೇಷ್ಟ್ರೆ. ಅಲ್ರಿ, ಖಾಲಿ ಪೇಪರ್ ಮೇಲೆ ಯಾರಾದ್ರೂ ಸೈನ್ ಮಾಡ್ತಾರಾ? ಅಂದ್ರೆ ಈಗ ನನ್ನನ್ನು ಏನ್ ಮಾಡ್ಬೇಕು ಅಂತೀರಾ? ನಿಮ್ ಕೈಯಲ್ಲಿ ಆ ಸೈಟನ್ನ ಮಾರೋಕ್ಕಾಗಲ್ಲ. ಒಂದ್ ಕೆಲಸ ಮಾಡಿ, ನೀವು ಆ ಸೈಟ್ಗೆ ಸಂಬಂಧಪಟ್ಟ ಜೆರಾಕ್ಸ್ ಕಾಪಿನ ನನಗೆ ವಾಪಸ್ ಕೊಡಿ. ನಾನು ಏನ್ ಮಾಡಬೇಕೋ ಅದನ್ನ ಮಾಡ್ತೀನಿ. ನೋಡಿ, ಹೀಗೆ ಕೋಪ ಮಾಡ್ಕೊಂಡ್ರೆ ಕೆಲಸ ಕೆಡುತ್ತೆ. ಕೋಪದಲ್ಲಿ ಕೊಯ್ಕೊಂಡ್ ಮಗು ಶಾಂತವಾದ್ಮೇಲೆ ಬರೋದಿಲ್ಲ. ನಾನು ನಿಮ್ಗೆ ಇರೋ ವಿಚಾರನ ಹೇಳಿದೆ, ಆದ್ರೆ ಇದಕ್ಕೆ ಪರಿಹಾರನೇ ಇಲ್ವಲ್ಲ ಅಂತ ಹೇಳಿಲ್ವಲ್ಲ. ಇಂಥ ಪ್ರಾಪರ್ಟಿನೇ ಕೊಂಡುಕೊಂಡು ಅರಗಿಸ್ಕೊಳ್ಳೋ ಜನನೂ ಇದ್ದಾರೆ. ಆದ್ರೆ ಅವರು ನೀವ್ ಹೇಳೋ ರೇಟ್ಗಿಂತ ಕಡಿಮೆ ಕೇಳ್ತಾರೆ. ಅದಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸುತ್ತಿ ಬೆಳೆಸಿ ಯಾಕೆ ಮಾತಾಡ್ತೀರಾ ಸರ್? ನನ್ನ ಪ್ರಾಪರ್ಟಿನ ಚೀಪ್ ಆಗಿ ಹೊಡೆಯೋಕೆ ಸಂಚು ಮಾಡ್ತಾ ಇರೋರಿಗೆ ನನ್ನ ಪ್ರಾಪರ್ಟಿನ ಮಾರ್ಬೇಕು ಅಂತ ಹೇಳ್ತಾ ಇದ್ದೀರಾ ನೀವು? ಛೇ, ಎಲ್ಲಾದ್ರೂ ಉಂಟೆ, ನಿಮ್ಗೆ ಅನ್ಯಾಯ ಮಾಡಕ್ಕಾಗುತ್ತಾ? ನೋಡಿ, ಆದಷ್ಟು ನಿಮ್ಗೆ ಹೆಚ್ಚಿಗೆ ಹಣ ಬರೋ ಮಾಡ್ತೀನಿ.